Hi, hello, namaste. A very warm welcome to bio classes. We have started that gynoecium portion, that is the innermost whorl of the flower, the last whorl of the flower, gynoecium. What actually that gynoecium is? Female reproductive part in the flower. And that gynoecium, its another name is pistil, right? And that gynoecium or pistil, it is made up of what? Carpels. Made up of what? Carpels. And each carpel majorly having three parts. ಆ ಪಾರ್ಟ್ಸ್ ಯಾವಂತ ತೋರಿಸಿತ್ತು ನಿನ್ನೆ. ಸ್ಟಿಗ್ಮಾ, ಸ್ಟೈಲ್, ಓವರಿ. ಸ್ಟಿಗ್ಮಾ, ಸ್ಟೈಲ್, ಓವರಿ. So that portion becomes carpel. On the thalamus, carpel may be one or many. ಥಲಾಮಸ್ ಮೇಲೆ ಒಂದೇ ಕಾರ್ಪೆಲ್ ಇರ್ಬೋದು ಅಥವಾ ಸಾಕಷ್ಟು ಕಾರ್ಪೆಲ್ ಇರ್ಬೋದು. ಸೊ ಕಾರ್ಪೆಲ್ಸ್ಗಳ ನಂಬರನ್ನು ನೋಡಿಕೊಂಡು ಕಾರ್ಪೆಲ್ಸ್ಗಳ ಅರೇಂಜ್ಮೆಂಟನ್ನು ನೋಡಿಕೊಂಡು ಮತ್ತೆಲ್ಲ ಟೈಪ್ಸ್ ಅಂತ ಮಾಡಿದ್ವಿ. ಮೊನೋಕಾರ್ಪೆಲ್ಲರಿ, ಬೈಕಾರ್ಪೆಲ್ಲರಿ, ಟ್ರೈಕಾರ್ಪೆಲ್ಲರಿ, ಪಾಲಿಕಾರ್ಪೆಲ್ಲರಿ, ಆ ಥರ ಕಂಡೀಷನ್ ಹೇಳ್ತಾ ಹೋಗ್ತಿದ್ವಿ. ಒಂದು ಕಾರ್ಪಿಕ್ ಇದೆನೋ, ಒಂದು ಕಾರ್ಪೆಲ್ ಇದೆನೋ, 2 ಕಾರ್ಪೆಲ್ಸ್ ಇದೆನೋ, 3 ಕಾರ್ಪೆಲ್ಸ್ ಇದೆನೋ, ಆ ರೀತಿ ಅಂತ. ಆ್ಯಂಡ್ ವೆದರ್ ದೋಸ್ ಕಾರ್ಪೆಲ್ಸ್ ಆರ್ ಫ್ರೀ ಆರ್ ಫ್ಯೂಸ್ಡ್, ಸೊ ಸಪ್ರೇಟ್ ಆಗಿದೋ ಅಥವಾ ಕೂಡ್ಕೊಂಡಿದೋ ಕಾರ್ಪೆಲ್ಸ್, ಅದನ್ನು ನೋಡ್ಕೊಂಡು ಕೆಲವೊಂದಿಷ್ಟು ಕಂಡೀಷನ್ ಹೇಳಿದ್ವಿ. Epocarpus and syncarpus. If carpels are free, epocarpus. If carpels have been fused, syncarpus. ಹೌದಾ? ಆ ಥರ ಕಂಡೀಷನ್ಸ್ ಅನ್ನು ನೋಡಿ ಅದಕ್ಕೊಂದು ಎಕ್ಸಾಂಪಲ್ ನೋಡ್ತಾ ಹೋಗಿದ್ವಿ ಇಲ್ಲಿ, ರೈಟ್? ಆ್ಯಂಡ್ ಹಿಯರ್ ಒನ್ ಮೋರ್ ಥಿಂಗ್, ಇಲ್ಲಿ ನಾವು ಸಾಕಷ್ಟು ಈ ಚಾಪ್ಟರ್ದಲ್ಲಿ ಬಂದಿರೋದು ಟರ್ಮ್ಸ್ಗಳು ಜಾಸ್ತಿ ಬಂದಿದ್ದಾವೆ. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ವರ್ಡನ್ನು ಕೊಟ್ಟು ಅದರ ಮೀನಿಂಗ್ ಏನು ಮತ್ತು ಆ ಪೋರ್ಷನ್ದಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾರ್ಟನ್ನು ಸ್ಟಡಿ ಮಾಡೋ ಟೈಮ್ದಲ್ಲಿ ಅದರ್ ರಿಲೇಟೆಡ್ ಟರ್ಮ್ಸ್ಗಳು ಏನೇನಂತ ಬಂದಿದ್ದು. ಸೊ ಅದಕ್ಕೆ ಎಕ್ಸಾಂಪಲ್ಸ್ಗಳು ಬಂದಿದ್ದು. ಫ್ಲವರ್ಸ್ ಎಕ್ಸಾಂಪಲ್, ದಟ್ ಮೀನ್ಸ್ ಪ್ಲಾಂಟ್ ಎಕ್ಸಾಂಪಲ್, ಪ್ರತಿಯೊಂದಕ್ಕೂ ಒಂದೊಂದು ಪ್ಲಾಂಟ್ ಎಕ್ಸಾಂಪಲ್ ಬರ್ತಾ ಹೋಗಿದ್ದು. ಸೊ ಈ ಚಾಪ್ಟರ್ದಲ್ಲಿ ಮೇಜರ್ ಆಗಿ ನೀವು ತಲೆ ಇಟ್ಕೊಳ್ಳೋದು ಎಕ್ಸಾಂಪಲ್ಸ್ಗಳನ್ನು ತಲೆ ಇಟ್ಕೊಳ್ಬೇಕಾಗುತ್ತೆ ಈ ಚಾಪ್ಟರ್ದಲ್ಲಿ ಮೇಜರ್ ಆಗಿ. ಸೊ ನೀವು ನೀಟ್ ಫಾರ್ ಎಕ್ಸಾಂಪಲ್ 2 ಡೇಸ್ನಲ್ಲಿ ನೀವು ನೀಟ್ ಎಕ್ಸಾಮಿನೇಷನ್ ಬರೀತಿರಲ್ಲ. ಸೊ ಬರೆಯೋ ಟೈಮ್ದಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ನಿಮಗೆ ಸೊ ವಿತ್ ಎಕ್ಸಾಂಪಲ್ಸ್, ಯಾವ ಟರ್ಮ್ಸ್ಗೆ ಅಥವಾ ಯಾವ ಕಾನ್ಸೆಪ್ಟ್ಗೆ ಯಾವ ಎಕ್ಸಾಂಪಲ್ ಪ್ಲಾಂಟನ್ನು ತೊಗೊಂಡಿದ್ವಿ, ಆ ಥರದ್ದು ಕಾನ್ಸೆಪ್ಟ್ಗಳು ಜಾಸ್ತಿ ಬರುತ್ತೆ. ಬಟ್ ಒಂದೇನಂದರೆ, ನಾನು ಪ್ರತಿಯೊಂದು ಕಾನ್ಸೆಪ್ಟ್ ಹೇಳೋ ಟೈಮ್ದಲ್ಲಿ ಒಂದೊಂದು ಎಕ್ಸಾಂಪಲ್ ಕೊಡ್ತಿದ್ದೆ, ಒಂದೊಂದು ಟರ್ಮಿಗೆ ಒಂದೊಂದು ಪ್ಲಾಂಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಹಂಗಂತ ತಿಳ್ಕೊಂಡು ಒಂದೇ ಪ್ಲಾಂಟ್ ಎಕ್ಸಾಂಪಲ್ ಅಂತಲ್ಲ, ಸಾಕಷ್ಟು ಪ್ಲಾಂಟ್ಸ್ಗಳಿದ್ದಾವೆ. ನಿಮ್ಮ ಟೆಕ್ಸ್ಟ್ ಬುಕ್ದಲ್ಲೂ ಕೂಡ ಮಿನಿಮಮ್ ಆಗಿ 2-3 ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿರ್ತಾರೆ. ಬಟ್ ನಾನು ಅಷ್ಟು ಎಕ್ಸಾಂಪಲ್ಸ್ನ ಹಾಕಿ ಹೇಳಿದ್ರೆ ಮತ್ತೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಏನು ಈ ಚಾಪ್ಟರ್ ಬರೀ ಇದೇ ರೀತಿ ಇದೆಯಲ್ಲ ಅಂತ ಅನ್ಸುತ್ತೆ ಅನ್ನೋ ಸಲುವಾಗಿ ಜಸ್ಟ್ ಒಂದೊಂದು ಎಕ್ಸಾಂಪಲ್ ಹೇಳಿದ್ದೆ. ಬಟ್ ನೀವು ಚಾಪ್ಟರ್ನ ಓದೋ ಟೈಮ್ದಲ್ಲಿ ಅಥವಾ ಕಾನ್ಸೆಪ್ಟನ್ನು ಓದೋ ಟೈಮ್ದಲ್ಲಿ ಟೆಕ್ಸ್ಟ್ ಬುಕ್ದಲ್ಲಿ ಅದಕ್ಕೆ ಎಡಿಷನಲ್ ಎಕ್ಸಾಂಪಲ್ಸ್ಗಳನ್ನು ತಲೆಯಲ್ಲಿ ಇಟ್ಕೊಳ್ರಿ, ರೈಟ್? ಓಕೆ, ಟುಡೇ ಲೆಟ್ ಅಸ್ ಕಂಟಿನ್ಯೂ ದಟ್ gynoecium portion only. The very interesting one, today's concept. So that concept is placentation. Today's concept, placentation, right? Before going to that, let us consider this term, placenta. Very much important tissue present in both animals as well as plants. That means if those are showing the sexual reproduction ಆಗೋ ಪ್ಲಾಂಟ್ಸ್ ಅಥವಾ ಎನಿಮಲ್ಸ್ಗಳಲ್ಲಿ, ಲೈಂಗಿಕ ಸಂತಾನೋತ್ಪತ್ತಿ ತೋರಿಸೋ ಎನಿಮಲ್ಸ್ ಅಥವಾ ಪ್ಲಾಂಟ್ಸ್ಗಳಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಗಾಂಶ ಟಿಶ್ಯೂ, ಪ್ಲಾಸೆಂಟಾ. So what actually that placenta is? Now let me consider the mother and now let us consider the mother body. And now the mother is present in pregnant condition. Now the mother is supposed to deliver the baby. Now inside baby is there here, right? So imagine this is the sac and inside here baby is present actually, right? Baby is there here. In between that baby and mother body, there is one tube like connection.
there is one tube connection. That tube we will call it as umbilical cord. What we will refer it as umbilical cord. ಕನ್ನಡದಲ್ಲಿ ಹೊಕ್ಕಳ ಬಳ್ಳಿ ಅಂತ ಕರಿತೀವಿ. ಹೊಕ್ಕಳ ಬಳ್ಳಿ ಇರುತ್ತೆ, ಬೇಬಿ ಮತ್ತು ಮದರ್ ಬಾಡಿಗೆ ಒಂದು ಟ್ಯೂಬ್ ತರ ಕನೆಕ್ಷನ್, ಹೊಕ್ಕಳ ಬಳ್ಳಿ. ಸೊ ಆಫ್ಟರ್ ದ ಡೆಲಿವರಿ ದೇ ಆರ್ ಗೋಯಿಂಗ್ ಟು ಕಟ್ ದಟ್ umbilical cord and they are going to tie there. ಹೊಕ್ಕಳ ಹತ್ತದನ್ನ ಟೈ ಮಾಡ್ತಾರೆ, ಅದು ಗೊತ್ತು ನಿಮಗೆ, ಹೊಕ್ಕಳ ಬಳ್ಳಿ ಅಂತ. ಆ ಹೊಕ್ಕಳ ಬಳ್ಳಿ ಕೆಲಸ ಏನಂದ್ರೆ ಮದರ್ ಬಾಡಿಲಿಂತ ಬೇಬಿ ಬಾಡಿಗೆ ಏನೇನು ಸಪ್ಲೈ ಆಗಬೇಕು, ಫುಡ್ ಆರ್ ರೆಸ್ಪಿರೇಟರಿ ಗ್ಯಾಸಸ್ ಆರ್ ರಿಮೂವಲ್ ಆಫ್ ವೇಸ್ಟ್ ಮಟೀರಿಯಲ್ಸ್, ಸೊ ಏನೇನು ಸಪ್ಲೈ ಆಗಬೇಕು, ಏನೇನು ವೇಸ್ಟ್ ಮಟೀರಿಯಲ್ ಬೇಬಿ ಬಾಡಿಲಿಂದ ಹೊರಗಡೆ ತೆಗಿಬೇಕು, ಆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಒಂದು ಪಾತ್, ಒಂದು ದಾರಿ ಇದ್ದಂಗೆ ಅದು ಯಾವುದು, ಹೊಕ್ಕಳ ಬಳ್ಳಿ, umbilical cord. But thing is, this umbilical cord connected to the mother body at one special tissue. That tissue is placenta. ಅದಕ್ಕೆ ಏನಂತ ಕರಿತೀವಿ, ಪ್ಲಾಸೆಂಟಾ. ಸೊ ಪ್ಲಾಸೆಂಟಾ ಮೀನ್ಸ್ ಇಟ್ ಈಸ್ ಒನ್ ಬಯೋಲಾಜಿಕಲ್ ಕನೆಕ್ಷನ್ ಬಿಟ್ವೀನ್ ಮದರ್ ಆ್ಯಂಡ್ ಫೀಟಸ್, ಮದರ್ ಆ್ಯಂಡ್ ಬೇಬಿ. ಮದರ್ಗೂ ಬೇಬಿಗೂ ಒಂದು ಬಯಾಲಜಿಕಲ್ ಕನೆಕ್ಷನ್, ಟಿಶ್ಯೂಗೆ ನಾವು ಏನಂತ ಕರಿತೀವಿ, ಪ್ಲಾಸೆಂಟಾ. ಸೊ ಪ್ಲಾಸೆಂಟಾ performs many works. It is one connection, it is one bridge between the two bodies. Here two bodies means mother and a baby. What that special tissue is, placenta. So the same placenta in the case of plants, in the case of flowers, if you consider that one. So here regarding that placenta, so let me rub this one. So here regarding the placenta and regarding that baby, so what actually that baby is in case of the plants, let me tell you. So before going to that one, let us observe the definition of a placentation. So after that we will come to know what actually those terms meaning is. So placentation means the arrangement of ovules in the ovary on placenta. Yes, what actually that placentation meaning is, arrangement. ಸೊ ಹೊಂದಾಣಿಕೆ ಆಗಿರೋದು. ಮತ್ತು ಇನ್ನೊಂದು, ಈ ಚಾಪ್ಟರ್ದಲ್ಲಿ ಬಂದರೂ ಎಷ್ಟೋ ಈ ಥರದ ಕಾನ್ಸೆಪ್ಟ್ಸ್ಗಳಲ್ಲಿ ನಾವು ಅರೇಂಜ್ಮೆಂಟನ್ನು ಸ್ಟಡಿ ಮಾಡಿದೆ. ಫಿಲ್ಲೋಟ್ಯಾಕ್ಸಿ, ಅರೇಂಜ್ಮೆಂಟ್ ಆಫ್ ಲೀವ್ಸ್, ಇನ್ಫ್ಲೋರೆಸೆನ್ಸ್, ಅರೇಂಜ್ಮೆಂಟ್ ಆಫ್ ಫ್ಲವರ್ಸ್ ಆನ್ ದ ಫ್ಲೋರಲ್ ಆಕ್ಸಿಸ್, ಆ್ಯಂಡ್ ನೆಕ್ಸ್ಟ್ ಒನ್ arrangement of sepals or petals to one another in the same whorl, estivation, and here on arrangement, placentation. Here arrangement of ovules, arrangement of ovules in ovary on the placenta. So here we are having three terms. ಏನು ಅರೇಂಜ್ಮೆಂಟ್ ಆಗಿರೋದು, ಓವಲ್ಸ್ಗಳ ಅರೇಂಜ್ಮೆಂಟ್ ಆಗಿದ್ದು ಯಾವುದ್ರೊಳಗಡೆ, ಓವರಿ ಒಳಗಡೆ, ಓವರಿ ಒಳಗಡೆ ಯಾವುದ್ರ ಮೇಲೆ, ಪ್ಲಾಸೆಂಟಾದ ಮೇಲೆ. So that arrangement we will call it as a placentation. So in the previous class itself I told you what actually that ovules are. Ovules are nothing but the future seeds. Ovules are nothing but future seeds. ಈ ovules ಅನ್ನೋದೇನು, ಮುಂದಿನ ಭವಿಷ್ಯದ ಬೀಜಗಳು, ಸೀಡ್ಸ್ ಆಗಿ ಕನ್ವರ್ಟ್ ಆಗೋದು. And those ovules are present in ovary. What actually that ovary is? It is a part of carpel, stigma style ovary. ನೀನು ಹೇಳ್ತಾ ಅದನ್ನ. So inside the ovary ovules are present. Ovules get converted into seeds. ಏನ ಕನ್ವರ್ಟ್ ಆಗೋದು, ovules get converted into seeds, then ovary get converted into fruit. ಇದೇನ ಕನ್ವರ್ಟ್ ಆಗೋದು, ಫ್ರೂಟ್ ಆಗೋದು. That means seeds inside fruit. That means ovules inside ovary. ಬಟ್ ಇಲ್ಲೊಂದು ಕ್ವಶನ್ ಏನು ಬರುತ್ತಂದ್ರೆ, ಎಲ್ಲ ಫ್ರೂಟ್ಗಳಲ್ಲಿ ಸೀಡ್ಸ್ಗಳು ಒಂದೇ ಥರ ಆಗಿ ಅರೇಂಜ್ಮೆಂಟ್ ಆಗಿರೋದಿಲ್ಲ, ಬೇರೆ ಬೇರೆ ಥರ ಅರೇಂಜ್ಮೆಂಟ್ನಲ್ಲಿ ಇರ್ತವೆ. ಸೊ ದಟ್ ಅರೇಂಜ್ಮೆಂಟ್ ವಿ ವಿಲ್ ಕಾಲ್ ಇಟ್ ಆಸ್ ಅ ಪ್ಲಾಸೆಂಟೇಷನ್. ಇಲ್ಲಿ ಪ್ಲಾಸೆಂಟಾ ಟರ್ಮ್ ಯಾಕೆ ಬಂತು ಅಂದರೆ, ಜಸ್ಟ್ ಐ ಟೋಲ್ಡ್ ಯು, ಇಲ್ಲೊಂದು ಡಯಾಗ್ರಾಮ್ ಡ್ರಾ ಮಾಡಿದ್ದೆ ನಾನು. ಇನ್ ಬಿಟ್ವೀನ್ ದ ಮದರ್ ಆ್ಯಂಡ್ ಬೇಬಿ ಬಾಡಿ ದೇರ್ ಇಸ್ ಅ ಕನೆಕ್ಷನ್, ದಟ್ ಈಸ್ ಅ ಪ್ಲಾಸೆಂಟಾ. ದಟ್ ಪ್ಲಾಸೆಂಟಾ ಇಟ್ ಈಸ್ ಹ್ಯಾವಿಂಗ್ ದಟ್ ಕನೆಕ್ಟೆಡ್ ವಿತ್ ಒನ್ ಟ್ಯೂಬ್, that umbilical cord. So leave that umbilical cord, keep that term placenta in your mind. Placenta mother ಬಾಡಿಗೂ ಬೇಬಿ ಬಾಡಿಗೂ ಒಂದು ಕನೆಕ್ಷನ್ ಅಂತ ಹೇಳಿತ್ತು. ಅಂದ್ರೆ ಇಲ್ಲಿ ಮದರ್ ಯಾರು, ಬೇಬಿ ಯಾರು? ನಾವು ಲೆಟ್ ಅಸ್ ಕನ್ಸಿಡರ್ ಓವರಿ ಇಸ್ ಮದರ್ ರೈಟ್ ನೌ, ಮದರ್ ತರ ಅಂತ ಅನ್ಕೊಳ್ರಿ.
If ovary is the mother, then ovules are the babies. Ovary is the mother, ovules are the babies. And here fruit is the mother after the fertilization. Ovary get ripened into fruit. So here fruit is the mother, then the seed is the baby. ಯಾಕಂದ್ರೆ ಆ ಬೇಬಿ ನಿಂತ ಒಂದು ಹೊಸ ಪ್ಲಾಂಟ್ ಬರುತ್ತಲ್ಲ, ಅಲ್ಲಿ ಒಂದು ಹೊಸ ಪ್ಲಾಂಟ್ ರೆಡಿ ಆಗಿತ್ತಲ್ಲ, that means seed is the baby. Now in between the ovary and ovules there is a connection point, that is a placenta. That means placenta is present inside the ovary. Placenta is present inside the ovary. On the placenta ovules are attached in a different manners. Arrangement ಬೇರೆ ಬೇರೆ ತರನಾಗಿರೋದು. So such kind of arrangements we will refer them as placentation. ಅವಕ್ಕೆ ನಾವೇನಂತ ಕರಿತೀವಿ? ಪ್ಲಾಸೆಂಟೇಷನ್. ನಿಮ್ಗೆ ಸಿಂಪಲ್ ಆಗಿ ಅನಿಸ್ಬೋದು, ಕೆಲವೊಂದು ಸ್ಟೈಲ್ ಅನಿಸ್ತಿರ್ತವೆ. ನಾವು ಸಿಟ್ರಸ್ ಲಿಂಬೆ ಹಣ್ಣನ್ನು ಕಟ್ ಮಾಡಿದ್ರೆ ಬೀಜಗಳು ಸೆಂಟ್ರ್ ಕಾಣಿಸ್ತವೆ ನಮಗೆ, ಲಿಂಬೆ ಹಣ್ಣದ ಸೆಂಟ್ರಿಗೆ. ಹೌದಾ? ಪಪ್ಪಾಯ ಕಟ್ ಮಾಡಿದ್ರೆ ಸೆಂಟ್ರದಲ್ಲಿ ಅನ್ಕೊಂಡ್ರು ಕೂಡ ಎಡ್ಜ್ನಲ್ಲಿ ಕಾಣಿಸ್ತೇವೆ ನಾವು. ನಾವು ಸೀಡ್ಸ್ಗಳನ್ನು ಎಡ್ಜ್ನಲ್ಲಿ ನೋಡ್ತೇವೆ ಪಪ್ಪಾಯ ಕಟ್ ಮಾಡಿದ್ರೆ. ವಾಟರ್ ಮೆಲನ್ ಕಟ್ ಮಾಡಿದ್ರೆ ಎಲ್ಲೆಲ್ಲೋ ಕಾಣಿಸ್ತಾವೆ ನಮಗೆ ಸೀಡ್ಸ್. ಕ್ವಶನ್ ಬರ್ಬೋದಲ್ಲ, ಸೀಡ್ಸ್ಗಳು ಒಂದೊಂದು ಫ್ರೂಟ್ನಲ್ಲಿ ಯಾಕೆ ಈ ರೀತಿ ಅರೇಂಜ್ಮೆಂಟ್ ಆಗಿರ್ತವೆ? ವೈ? ಬಿಕಾಸ್ seeds means ovules attached to what? Placenta. That placenta, it is distributed in a different manner inside the ovary ಒಳಗಡೆ ಆ ಪ್ಲಾಸೆಂಟಾದ ಅರೇಂಜ್ಮೆಂಟ್ ಚೇಂಜ್ ಇರುತ್ತಂತೆ. ಬಟ್ ಥಿಂಗ್ ಈಸ್ ovules are always present on the placenta. ಬಟ್ ಆ ಪ್ಲಾಸೆಂಟಾ ಓವರಿ ಒಳಗಡೆ ಯಾವ ಕ್ರಮದಲ್ಲಿ ಅರೇಂಜ್ಮೆಂಟ್ ಆಗಿರುತ್ತೆ ಅನ್ನೋದ್ರ ಮೇಲೆ ಪ್ಲಾಸೆಂಟೇಷನ್ ಚೇಂಜ್ ಆಗೋದಂತ. So that in that sense we can observe that placentation here, right? And here we are having some types of placentation on that basis. Types of placentation, right? The first major type is the first one, axial placentation. Let me consider the first one. The first one is axial placentation. As already we know, what is the meaning of that axial? Axial ಅಂತಂದ್ರೆ ಕೆಳಗಿನ ತುದಿ ಅಂತ ಅಂದ್ಕೊಳ್ರಿ, ಕೆಳಗಿನ ತುದಿ. ಈಗ ನಾವು ಫ್ಲವರ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹೌದಾ? ಬಟ್ ನಮ್ಮ ಫ್ಲವರ್ದಲ್ಲಿ ಪ್ಲಾಸೆಂಟೇಷನ್ ನೋಡೋದಕ್ಕಿಂತಲೂ ಫ್ರೂಟ್ದಲ್ಲಿ ನೋಡ್ಬೋದು ಅದನ್ನ ಈಸಿಯಾಗಿ. ವೈ? ಬಿಕಾಸ್ ಫ್ಲವರ್ ಗೆಟ್ ಮಾಡಿಫೈಡ್ ಇಂಟು ಫ್ರೂಟ್ ಆಫ್ಟರ್ ದಿ ಫರ್ಟಿಲೈಸೇಷನ್. ಫ್ಲವರ್ ಬಿಕಮ್ಸ್ ಫ್ರೂಟ್. ಹೂ ಇದ್ದದ್ದು ಹಣ್ಣಾಗುತ್ತೆ. ಹೂ ಇದ್ದದ್ದು ಹಣ್ಣಾಯ್ತಂದ್ರೆ ಹೂ ಒಳಗಡೆ ಏನಿದೆ? ಓವರಿ. The flower is having ovary. Inside ovary what are there? Ovules are present. Once the ovary get converted into fruit, then automatically ovules get converted into seeds. ಅಂದ್ರೆ ನಾವು ಫ್ಲವರ್ ಒಳಗಡೆ ಪ್ಲಾಸೆಂಟೇಷನ್ ನೋಡೋದಕ್ಕಿಂತಲೂ ಫ್ರೂಟ್ ಒಳಗಡೆ ಪ್ಲಾಸೆಂಟೇಷನ್ ಅನ್ನ ಈಸಿಯಾಗಿ ನೋಡ್ಬೋದು ಅಂತಲ್ಲಿ, ಫ್ರೂಟ್ ಒಳಗಡೆ. ಯಾಕಂದ್ರೆ ಫ್ರೂಟ್ ನಮಗೆ ಬಹಳ ಫೆಮಿಲಿಯರ್. ಕಟ್ ಮಾಡಿದಾಗ ಅದು ಸ್ಟ್ರಕ್ಚರ್ಸ್ಗಳನ್ನ ನೋಡಿರ್ತೀವಿ, ಸೀಡ್ಸ್ ಅರೇಂಜ್ಮೆಂಟ್ ಅನ್ನ ನೋಡಿರ್ತೀವಿ. ಸೊ ಆ ಕಾನ್ಸೆಪ್ಟ್ ಅನ್ನು ತಲೆ ಇಟ್ಕೊಂಡು ಹೇಳ್ತಾ ಇರೋದು ಈಗ axial placentation. So for example, imagine after the cutting the ovary, let us consider this is one fruit right now. This is one fruit, and before the formation of a fruit it was a flower. ಇದು ಮೊದಲು ಫ್ಲವರ್ ಆಗಿತ್ತು. ಸೊ ಹಿಯರ್ ದ ಪಾರ್ಟ್ಸ್ ಆರ್ ರಿಮೈನ್ಡ್. ಕೆಲಿಕ್ಸ್, ಇಲ್ಲಿ ಕೆಲಿಕ್ಸ್ ಹಂಗೆ ಇದೆ. ಕೆಲಿಕ್ಸ್, ಕೋರಲ್ಲ, ಎಂಡ್ರೋಶಿಯಮ್, ಗೈನೋಶಿಯಮ್. ಈಗ ಜಸ್ಟ್ ಉಳಿದಿರೋದಂದ್ರೆ ಗೈನೋಶಿಯಮ್. ಉಳಿದಿದ್ದೆಲ್ಲ ಪಾರ್ಟ್ಸ್ ಡಿಕೇನು ಹೋಗಿದ್ದಾವೆ. ಎಲ್ಲ ಪಾರ್ಟ್ಸ್ಗಳು ಹೋಗಿದೆ. ಯಾವ ಟೈಮ್ದಲ್ಲಿ ಫರ್ಟಿಲೈಸೇಷನ್ ಆಗೋ ಟೈಮ್ದಲ್ಲಿ ಎಲ್ಲ ಪಾರ್ಟ್ಸ್ಗಳು ಹೋದು. ಆ ಟೈಮ್ದಲ್ಲಿ ಫ್ರೂಟ್ ಆಗಿ ಕನ್ವರ್ಟ್ ಆಗೋ ಟೈಮ್ದಲ್ಲಿ ನಾವು ಜಸ್ಟ್ ಓವರಿ ಪಾರ್ಟ್ ಈಸ್ ರಿಮೈನ್, ನಾಟ್ ದ ಟೋಟಲ್ ಪಾರ್ಟ್, ಜಸ್ಟ್ ಓವರಿ ಪಾರ್ಟ್ ಈಸ್ ರಿಮೈನ್. ಇವನ್ ಸ್ಟಿಗ್ಮಾ ಅಂಡ್ ಸ್ಟೈಲ್ ಆಲ್ಸೋ ರಿಮೂವ್ಡ್. ಇಲ್ಲಿ ಉಳಿದಿರೋದೇನು? ಓವರಿ. ಆ ಓವರಿ ಶೇಪ್ ನಲ್ಲಿ ಇದೆ. ಕೆಳಗಡೆ ನಾವು ಕೆಲಿಕ್ಸ್ ನೋಡ್ತೀವಿ, ಗ್ರೀನ್ ಕಲರ್ ಸ್ಟ್ರಕ್ಚರ್. ಇದ್ರ ಒಳಗಡೆ
ಇಲ್ಲಿ ಸೀಡ್ಸ್ಗಳು ಅಟ್ಯಾಚ್ಮೆಂಟ್ ಆಗಿದೆ ಅಂತ ಅನ್ಕೊಳ್ರಿ. ಹಿಯರ್ ದ ಸೀಡ್ಸ್ ಹ್ಯಾವ್ ಬೀನ್ ಅಟ್ಯಾಚ್ಡ್. ಇಲ್ಲಿ ಒಳಗಡೆ ಸೀಡ್ಸ್ ಈ ರೀತಿ ಅಟ್ಯಾಚ್ಮೆಂಟ್ ಆಗಿದೆ ಅಂತ ಅನ್ಕೊಳ್ರಿ. ಸಪೋಸ್ ಇಫ್ ಯು ಕಟ್ ದ ಫ್ರೂಟ್ ಟು ದಿಸ್ ಎಕ್ಸ್ಟೆಂಟ್, ಹಿಂಗೆ ಕಟ್ ಮಾಡಿ ನೋಡಿದೆ ಅಂತ ಅನ್ಕೊ, ಹಿಂಗೆ ಕಟ್ ಮಾಡಿದ್ರೆ ಟ್ರಾನ್ಸ್ಫರ್ ಸೆಕ್ಷನ್ ಅಂತ ಹೇಳ್ತೀವಿ. ಇಫ್ ಯು ಕಟ್ ದ ಫ್ರೂಟ್ ಆರ್ ಇಫ್ ಯು ಕಟ್ ಎನಿ ಪಾರ್ಟ್ ಇನ್ ದಿಸ್ ಆಂಗಲ್, ದಿಸ್ ದ ಟ್ರಾನ್ಸ್ಫರ್ ಸೆಕ್ಷನ್. ಹಿಂಗೆ ಕಟ್ ಮಾಡಿದ್ರೆ ಲಾಂಗಿಟ್ಯೂಡಿನಲ್ ಸೆಕ್ಷನ್. ನಾನೀಗ ಟ್ರಾನ್ಸ್ಫರ್ ಸೆಕ್ಷನಲ್ಲಿ ಕಟ್ ಮಾಡ್ತೀನಿ. ಕಟ್ ಮಾಡಿ ಇಲ್ಲಿದೆ, ಇಲ್ಲೆಲ್ಲ ಒಂದು ಸೈಡ್ ಸೀಡ್ಸ್ ಅಟ್ಯಾಚ್ಮೆಂಟ್ ಆಗಿದೆ. ಕಟ್ ಮಾಡಿ ನಾನು ಈ ರೀತಿ ನೋಡಿದ್ರೆ ನನಗೆ ಸೀಡ್ಸ್ ಕಾಣಿಸ್ತಾವೆ ಒಳಗಡೆ. ಸೀಡ್ಸ್ ಆರ್ ನಥಿಂಗ್ ಬಟ್ ಓವೆಲ್ಸ್. ಐ ಆಮ್ ಅಬ್ಸರ್ವಿಂಗ್ ದ ಓವೆಲ್ಸ್. ಓವೆಲ್ಸ್ ಇನ್ಸೈಡ್ ವಾಟ್? ಓವರಿ. ಅಂದ್ರೆ ಇದಿಷ್ಟು ಪೋರ್ಷನ್ ಓವರಿ. ಹೌದಾ? ಓವರಿ ಒಳಗಡೆ ಓವೆಲ್ಸ್ ನೋಡೋದಂದ್ರೇನು? ಫ್ರೂಟ್ ಒಳಗಡೆ ಸೀಡ್ ನೋಡೋದಂತ ಅರ್ಥ. ಈಗ ಈ ಸೀಡ್ ಅರೇಂಜ್ಮೆಂಟ್ ಅನ್ನ ನೋಡಿಕೊಂಡು, ಅಂದ್ರೆ ಓವೆಲ್ಸ್ ಅರೇಂಜ್ಮೆಂಟ್ ಅನ್ನ ನೋಡಿಕೊಂಡು ನಾವು ಪ್ಲಾಸೆಂಟೇಷನ್ ಟೈಸ್ ಮಾಡಿದೆ. ಅದನ್ನ ಹೇಳಿದ್ದು, ದ ಅರೇಂಜ್ಮೆಂಟ್ ಆಫ್ ಓವೆಲ್ಸ್ ಇನ್ ದ ಓವರಿ ದಟ್ ಇಸ್ ಆನ್ ದ ಪ್ಲಾಸೆಂಟಾ. ಈ ಕ್ವಶನ್ ಬರುತ್ತೆ, ಪ್ಲಾಸೆಂಟಾ ಎಲ್ಲಿದೆ ಅಂತ. ಜಸ್ಟ್ ಐ ಟೋಲ್ಡ್ ಯು, ಓವೆಲ್ಸ್ ಆರ್ ಆಲ್ವೇಸ್ ಅಟ್ಯಾಚ್ ಟು ದ ಪ್ಲಾಸೆಂಟಾ. ಓವೆಲ್ಸ್ ಅಂದ್ರೆ ಸೀಡ್ಸ್ ಈ ಸೈಡ್ ಅಟ್ಯಾಚ್ಮೆಂಟ್ ಆಗಿದೆ ಅಂದ್ರೆ ಇದಿಷ್ಟಕ್ಕೆ ನಾವು ರಿಡ್ಜ್ ಅಂತ ಕರಿತೀವಿ. ವಾಟ್ ವಿಲ್ ಕಾಲ್ ಇಟ್ ಆಸ್ ರಿಡ್ಜ್, ದಿಸ್ ಸೈಡ್. ಅಂಡ್ ದಟ್ ರಿಡ್ಜ್ ಈಸ್ ವೆಂಟ್ರಲ್ ಸ್ಟ್ರಕ್ಚರ್. ಸೊ ವೆಂಟ್ರಲ್ ಸ್ಟ್ರಕ್ಚರ್, ಇಲ್ಲೊಂದು ರಿಡ್ಜ್ ಬರುತ್ತೆ. ರಿಡ್ಜ್ ಅಂತಂದ್ರೆ ಒಂದು ಎಳೆ ಎಳಿಬಹುದು ನಾವು ಅಲ್ಲಿ, ಅದು ಒಂದು ಎಳೆ ಸುಲಿಬಹುದು ನಾವು ಅಲ್ಲಿ, ರಿಡ್ಜ್. ಸೊ ಟು ದ ರಿಡ್ಜ್ ಹಿಯರ್, ಟು ದ ರಿಡ್ಜ್ ಸೀಡ್ಸ್ ಆರ್ ಅಟ್ಯಾಚ್ಡ್ ಅಂಡ್ ದಟ್ ರಿಡ್ಜ್ ಈಸ್ ಪ್ಲಾಸೆಂಟಾ. ಅಲ್ಲಿ ಪ್ಲಾಸೆಂಟಾ ಒಂದು ರಿಡ್ಜ್ ತರ ಬರುತ್ತೆ, ಒಂದು ಎಳೆ ತರ ಬರುತ್ತೆ, ಅದಕ್ಕೆಲ್ಲ ಸೀಡ್ಸ್ಗಳು ಅಟ್ಯಾಚ್ಮೆಂಟ್ ಆಗಿದೆ. ಸೊ ಪ್ಲಾಸೆಂಟಾ ಇಸ್ ಪ್ರೆಸೆಂಟ್ ಹಿಯರ್. ಒಂದ್ ವೇಳೆ ಪ್ಲಾಸೆಂಟಾ ಸೆಂಟ್ರಿಗೆ ಇತ್ತಂದ್ರೆ ಸೆಂಟ್ರಿಗೆ ಸೀಡ್ಸ್ ಅಟ್ಯಾಚ್ಮೆಂಟ್ ಆಗಿರ್ತವೆ. ಅಂದ್ರೆ ಪ್ಲಾಸೆಂಟಾ ಯಾವ ಲೊಕೇಶನ್ದಲ್ಲಿದೆ ಸೀಡ್ಸ್ಗಳು ಅಲ್ಲಿ ಅಟ್ಯಾಚ್ಮೆಂಟ್ ಆಗಿರ್ತವೆ. ಹಾಗಾಗಿ ಸೀಡ್ಸ್ ಅರೇಂಜ್ಮೆಂಟ್ ಒಂದು ತರನಾಗಿ ಚೇಂಜ್ ಆಗ್ತಾ ಹೋಗುತ್ತಂತೆ. ಸೊ ಈಗ ಇದನ್ನ ನಾನು ಕಟ್ ಮಾಡಿ ನೋಡಿದೆ ಅಂತ ಅನ್ಕೊಳ್ರಿ. ಕಟ್ ಮಾಡಿ ನೋಡಿದ್ರೆ ನಾನು ರೌಂಡ್ ಆಗಿ ಕಾಣಿಸುತ್ತಾ, ಈಗ ಸರ್ಕಲ್ ಆಗಿ. ಇದನ್ನ ಕಟ್ ಮಾಡಿ ಹಿಂಗೆ ಅಬ್ಸರ್ವ್ ಮಾಡಿದ್ರೆ ಸರ್ಕಲ್ ಕಾಣಿಸುತ್ರಿ. ದಟ್ ಮೀನ್ಸ್ ದಿಸ್ ಇಸ್ ಓವರಿ. ಸೀಡ್ಸ್ ಎಲ್ಲಿ ಕಾಣಿಸ್ತವೆ? ನಾವು ದ ಸೀಡ್ಸ್ ಹ್ಯಾವ್ ಬೀನ್ ಅಟ್ಯಾಚ್ಡ್ ದಿಸ್ ಸೈಡ್. ಕಟ್ ಮಾಡಿದ್ದು ಇಲ್ಲೆಲ್ಲ ಒಂದು ಸೈಡ್ ಸೀಡ್ಸ್ ಇದಾವೆ ಅಂತ ಅನ್ಕೊಳ್ರಿ, ಒಂದು ಸೈಡ್ ಇದಾವೆ. ಇದನ್ನ ಕಟ್ ಮಾಡಿ ಹಿಂಗೆ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಒಂದು ಸೀಡ್ ಕಾಣಿಸುತ್ತೆ. ಹೌದಾ? ಒನ್ ಸೀಡ್ and its backside another seed, its backside another seed, all the seeds are present at one angle. So ಈ ಮಾರ್ಕಿಗೆ ಏನಂತ ಕರಿತೇವಾಗ? This is placenta, right? ಇಲ್ಲಿ ಪ್ಲಾಸೆಂಟಾ ಇದೆ ಇಲ್ಲಿ. ಹೌದಾ? ಈ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗುತ್ತಾ ನಿಮಗೆ? ಇಲ್ಲಿ ಪ್ಲಾಸೆಂಟಾ ಇದೆ. ಟು ದ ಪ್ಲಾಸೆಂಟಾ, ನಾವೇ ಹೇಳಿದೆ ರಿಡ್ಜ್ ಅಂತ. ಟು ದ ಪ್ಲಾಸೆಂಟಾ ಸೀಡ್ಸ್ ಆರ್ ಅಟ್ಯಾಚ್ಡ್, ದಟ್ ಮೀನ್ಸ್ ಓವೆಲ್ಸ್ ಆರ್ ಅಟ್ಯಾಚ್ಡ್. ಸೊ ಈ ಕಾನ್ಸೆಪ್ಟ್ ಅನ್ನು ತಲೆ ಇಟ್ಕೊಂಡು ನೋಡ್ರಿ ಇಲ್ಲಿ. ಎಕ್ಸಿಯಲ್. ಸೊ ಎಕ್ಸಿಯಲ್ ಮೀನ್ಸ್ ಫ್ರಮ್ ದಿಸ್ ಪಾರ್ಟ್, ಇಲ್ಲಿಂದ ಹೋಗಿದೆ ಲೈನ್ ರೀ, ಪೆಡಿಸಲ್. ಈ ಪೆಡಿಸಲ್ಲೇ ಒಳಗಡೆ ಒಂದು ಪ್ಲಾಸೆಂಟಾ ಆಗಿ ಒಳಗಡೆ ಎಂಟ್ರಿ ಆಗೋದಂತ, ಅದ್ರ ಗುಂಟನೆ ಪ್ಲಾಸೆಂಟಾ ಬರೋದಂತ. And to the placenta seeds are attached, that means ovals are attached in the circular manner. So the ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. So the actual structure of that will be looking like this. Yes. So we can observe the placenta like this. Now I have cut the ovarian transverse section. ಇದು ಕಟ್ ಮಾಡಿದ್ದು ಓವರಿ ಪಾರ್ಟ್ ಈ ರೀತಿ ಅಂತ ಅಂದ್ಕೊಳ್ರಿ. ಸೊ ಫಾರ್ ಎಕ್ಸಾಂಪಲ್
stigma style ovary. So this ovary which is present in the bulged form, this ovary I have cut in transverse section. ಈ ovary ಹಿಂಗೆ ಅಡ್ಡ ಕಟ್ ಮಾಡಿ ನೋಡ್ತಾ ಇದ್ದೀನಿ, ಅಡ್ಡ ಕಟ್ ಮಾಡಿ ನೋಡೋದು ovary-ನ. So then the ovary will be looking like this. So this is the wall of ovary. What this is? Wall of ovary. And here inside the ovary wall we are having 5 divisions, 5 sections we are having. You count ಮಾಡಿ 1 2 3 4 5 ಅಂದ್ರೆ 5 divisions ಗಳು ಕೂಡಿದವಂತಂದ್ರೆ ಮೀನಿಂಗ್ ಏನು? 5 ಕಾರ್ಪೆಲ್ಸ್ ಗಳು ಕೂಡಿದವಂತ ಅರ್ಥ. That means whether syncarpus or apocarpus. Syncarpus, that condition is 5 carpels have been fused. That means 5 ovaries have been fused. 5 ಓವರಿಗಳು ಕೂಡ್ಕೊಂಡಿದೆ, ಎಷ್ಟಾದ್ರೂ ಕೂಡ್ಕೋಬಹುದು. ನಾನು ತಗೊಂಡಿದ್ದ ಎಕ್ಸಾಂಪಲ್ 5 ovaries ಅಂತ ಅನ್ಕೊಂಡೆ. 5 ovaries have been fused, 5 carpels have been fused, and because of that reason we can see the 5 partitions. 5 ಒಳಗಡೆ ವಿಭಾಗಗಳನ್ನ ನೋಡ್ತೇವೆ ಅಲ್ಲಿ. So here that means 5 partitions are present, means these we will refer them as locules. ಅವಾಗ ನಾವು ಏನಂತ ಕರಿತೀವಿ? ಲೋಕ್ಯೂಲ್. ಲೋಕ್ಯೂಲ್ ಅಂತಂದ್ರೆ ಒಳಗಡೆ ಇರೋ ಒಂದು ಭಾಗ ಅಂತದ್ದು, that one piece, one lobe, locule. So here how many locules are present? 1 2 3 4 5 locules are present. That means one locule indicates one ovary, one locule indicates one ovary ಅಂತ 5 ಓವರಿಗಳು ಕೂಡ್ಕೊಂಡಿದ್ದಾವೆ ಇಲ್ಲಿ. That means pentalocular, pentacarpellary, pentacarpellary syncarpus ಕೂಡಿರೋದು, 5 ಕಾರ್ಪಲ್ಸ್ ಕೂಡಿರೋದು. And how many locules? 5 locules, pentalocular. ಒಂದೇ ಲೋಕ್ಯೂಲ್ ಇತ್ತಂದ್ರೆ ಯೂನಿಲೋಕ್ಯುಲಾರ್. ಸೊ ಒಂದೇ ಲೋಕ್ಯೂಲ್, ಇದಿಷ್ಟು ಸೇರ್ಕೊಂಡು ಒಂದೇ ಇತ್ತು. ಡಿವಿಷನ್ಸ್ ಇದ್ದಿಲ್ಲ ಅಂದ್ರೆ ಯೂನಿಲೋಕ್ಯುಲಾರ್. ಒಂದೇ ಡಿವಿಷನ್ ಇತ್ತು ಅಂದ್ರೆ 2 ಪೀಸಸ್ ಆಗ್ತಲ್ಲ ಒಳಗಡೆ, ಬೈಲೋಕ್ಯುಲಾರ್, ಟ್ರೈಲೋಕ್ಯುಲಾರ್, ಟೆಟ್ರಲೋಕ್ಯುಲಾರ್, ಲೈಕ್ ದಟ್. ಹಿಯರ್ ದಿಸ್ ಇಸ್ pentalocular. So these are the locules. ಹೌದಾ? ಈಗ ಈ ಪೋರ್ಷನ್ ಬಂದ್ರೆ what these red color structures are? Seeds. So these are the seeds. Seeds are nothing but ovals. Ovals ಯಾವ್ದ್ರ ಮೇಲೆ ಅರೇಂಜ್ಮೆಂಟ್ ಆಗಿರೋದು? ಪ್ಲಾಸೆಂಟಾ. Ovals are attached to the placenta. That means where placenta is present? Placenta is present at the center. ಇಲ್ಲಿದೆ ಸೆಂಟರ್ಗೆ. Now the placenta is present at center. To the placenta ovals have been attached. That means this central portion is placenta. Right? Placenta ಮೇಲೆ ಅಟ್ಯಾಚ್ಮೆಂಟ್ ಆಗಿರೋದು. ಈ ಪ್ಲಾಸೆಂಟಾ ಎಲ್ಲಿಂದ ಬಂತು ಅಂತ ಬರುತ್ತೆ ಕ್ವಶನ್. ನಾನು ಹೇಳಿದ್ದೆ ಜಸ್ಟ್ ದಿಸ್ ಈಸ್ ಎಕ್ಸಿಯಲ್. ಈ ಎಕ್ಸಿಯಲ್ಲೇ ಮುಂದೆ ಅದ್ರ ಗುಂಟನೆ ಒಳಗಡೆ ಡೆವಲಪ್ಮೆಂಟ್ ಆಗಿ ಬರುತ್ತಲ್ಲ ಪ್ಲಾಸೆಂಟಾ. ನಾವು ಅಂತ ಫ್ರೂಟ್ ಅನ್ನ ಕಟ್ ಮಾಡಿ ನೋಡಿದೆ ಅಂತಂದ್ರೆ ನಮಗೆ ಸೆಂಟರ್ ಕಾಣಿಸುತ್ತೆ ಪ್ಲಾಸೆಂಟಾ. ಅದು ಸುತ್ತಲೂ ಏನು ಅಟ್ಯಾಚ್ಮೆಂಟ್ ಆಗಿರೋದು? ಸೀಡ್ಸ್. ದಟ್ ಮೀನ್ಸ್ ಓವಲ್ಸ್. ಅಂಡ್ ಹಿಯರ್ ಮೆನಿ ಓವರೀಸ್ ಆರ್ ಅಟ್ಯಾಚ್ಡ್ ಅಂಡ್ ಓವರಿ ಡಿವಿಷನ್ ವಿ ಕ್ಯಾನ್ ಅಬ್ಸರ್ವ್ ವಿತ್ ದ ಹೆಲ್ಪ್ ಆಫ್ ಸೆಪ್ಟಮ್. ಅಲ್ಲಿ ಅಡ್ಡುಗೋಡೆ ತರ ಸ್ಟ್ರಕ್ಚರ್ ಬಂದಿದ್ದಲ್ಲ, ಪ್ರತಿ ಓವರಿನ ನಾವು ಸಪರೇಟ್ ಆಗಿ ನೋಡ್ಲಿಕ್ಕೆ ಇಲ್ಲಿ ಅಡ್ಡುಗೋಡೆ ತರ ಸ್ಟ್ರಕ್ಚರ್ ಇದೆ, ಲೈನ್ಸ್. ಸೊ ದಟ್ ಲೈನ್ ವಿ ವಿಲ್ ರೆಫರ್ ಇಟ್ ಆಸ್ ಸೆಪ್ಟಮ್. ಆ ಲೈನ್ಗೆ ಏನಂತ ಕರಿತೇವೆ? ಸೆಪ್ಟಮ್. ಅಡ್ಡುಗೋಡೆ ತರ ಅಂತ ಸೆಪ್ಟಾ, ಬಹುವಚನದಲ್ಲಿ ಸೆಪ್ಟಾ ಅಂತ ಕರಿತೇವೆ. ಸೊ ದೀಸ್ ಆರ್ ದ ಸೆಪ್ಟಾ. ಸೊ ಓವಲ್ಸ್ ಹ್ಯಾವ್ ಬೀನ್ ಅಟ್ಯಾಚ್ಡ್ ಹಿಯರ್ ಅಟ್ ದ ಟು ದ ಸೆಂಟರ್. ದಟ್ ಸೆಂಟರ್ ವಿ ವಿಲ್ ರೆಫರ್ ಇಟ್ ಆಸ್ ಪ್ಲಾಸೆಂಟಾ. ಸಪೋಸ್ ಇಫ್ ದ ಅರೇಂಜ್ಮೆಂಟ್ ಪ್ರೆಸೆಂಟ್ ಇನ್ ದಿಸ್ ವೇ, ಈ ತರ ಸೀಡ್ಸ್ ಗಳ ಅರೇಂಜ್ಮೆಂಟ್ ಆಗಿತ್ತು ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಎಕ್ಸಿಯಲ್ ಪ್ಲಾಸೆಂಟೇಷನ್. ದಟ್ ಈಸ್ ಎಕ್ಸಿಯಲ್ ಪ್ಲಾಸೆಂಟೇಷನ್. ಸೇ ಫಾರ್ ಎಕ್ಸಾಂಪಲ್ in the tomato, sorry, in the citrus we can observe the axial placentation. So this is the ovary wall, right? Here center, the center portion is placenta. ಅಲ್ಲಿ ವೈಟ್ ಕಲರ್ ಇದೆ ಅಲ್ರಿ, ಪ್ಲಾಸೆಂಟಾ. ಅಲ್ಲಿ ಸೀಡ್ಸ್ ಗಳೆಲ್ಲ ಸೆಂಟರ್ ಬಂದು ಅಟ್ಯಾಚ್ಮೆಂಟ್ ಆಗಿದೆ. ಎಲ್ಲ ಕಡೆ ಇರೋದಲ್ಲ ಸೀಡ್ಸ್, ಸೆಂಟರ್ಗೆ ಅಟ್ಯಾಚ್ಮೆಂಟ್ ಆಗಿದೆ. ಸೀಡ್ಸ್ ಆರ್ ನಥಿಂಗ್ ಬಟ್ ಓವಲ್ಸ್. ಓವಲ್ಸ್ ಆರ್ ಅಟ್ಯಾಚ್ ಟು ದ ಸೆಂಟರ್. ಇಲ್ಲಿ ಸೆಂಟರ್ಗೆ ಅಟ್ಯಾಚ್ಮೆಂಟ್ ಆಗಿರೋದಲ್ಲಿ, ರೈಟ್?